ನಮಸ್ಕಾರ ಎಲ್ಲರಿಗೂ. ನಾನು ಸ್ಮಿತಾ ಅಂತ. ನಮ್ಮ ಇನೋವೇಟಿವ್ ಲರ್ನಿಂಗ್ ಸೆಂಟರ್ ಇಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಡ್ಯುಟೆಕ್ ಇಂದ ನಾವು ಒಂದು ನ್ಯೂ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಫಿಜಿಟಲ್ ಲರ್ನಿಂಗ್ ಅನ್ನ ಹೇಗೆ ಮಾಡ್ಬೋದು, ಇದು ಪ್ರತಿಯೊಬ್ಬರಿಗೆ ಅವರನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಯಾವ ತರ ಹೆಲ್ಪ್ ಆಗುತ್ತೆ ಹೇಳೋದನ್ನ ನೋಡಿದ್ವಿ. ಅದರ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲರ್ನಿಂಗ್ ಜೊತೆಗೆ ನಾವು ಅರ್ನಿಂಗ್ ಅನ್ನು ಹೇಗೆ ಮಾಡ್ಬೋದು, ಅರ್ನಿಂಗ್ ಮಾಡ್ಕೊಳ್ಳಿಕ್ಕೆ ನಮಗೆ ಎಡ್ಯುಟೆಕ್ ಯಾವ ತರದಲ್ಲಿ ಆಪ್ಷನ್ಸ್ ಕೊಡ್ತಾ ಇದೆ ಹೇಳೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಪ್ರತಿಯೊಬ್ಬರು ಒಂದು ಎಕ್ಸ್ಟ್ರಾ ಇನ್ಕಮ್ ಸಲುವಾಗಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಈಗ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಏನಾಗಿದೆ ಅಂದ್ರೆ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗಿರುವಾಗ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇದ್ರೆ ನಮಗೆ ಒಂದು ಪೀಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ದು ಒಂದು ಮಿನಿಮಮ್ ಬೇಸಿಕ್ ನೀಡ್ಸ್, ಫ್ಯಾಮಿಲಿಯವರಿಗೆ ಒಂದು ಮಿನಿಮಮ್ ಬೇಸಿಕ್ ನೀಡ್ಸ್ ಕೊಡಬೇಕು ಅಂದ್ರೆ ನಮಗೆ ಎಕ್ಸ್ಟ್ರಾ ಇನ್ಕಮ್ ಬೇಕೇ ಬೇಕಾಗತ್ತೆ. ಸೊ ಎಡ್ಯುಟೆಕ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಸಹ ಅಂದ್ರೆ ಇನ್ನೊಬ್ಬರ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ತಾ ನಮ್ಮ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಳಿಕ್ಕೆ 6 ಡಿಫ್ರೆಂಟ್ ಅಪಾರ್ಚುನಿಟಿಯನ್ನ ಕೊಡ್ತಾ ಇದ್ದೀವಿ. ತುಂಬಾ ಒಳ್ಳೊಳ್ಳೆ ಅಪಾರ್ಚುನಿಟಿಯಿಂದ ನಾವು ಇನ್ಕಮ್ ಅನ್ನ ಅರ್ನ್ ಮಾಡ್ಕೊಳ್ಬಹುದು. ಇದರಲ್ಲಿ ಈ 6 ಡಿಫರೆಂಟ್ ವೇದಲ್ಲಿ ಒಂದು ಆಪ್ಷನ್ ಇಂದಾನೆ ನಾವು ತಿಂಗಳಿಗೆ 1,000ದಿಂದ ಸ್ಟಾರ್ಟ್ ಮಾಡಿ 9 ಲಕ್ಷ ತನಕ ದುಡಿಯುವ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಹಾಗೆ ಇದರ ಜೊತೆಗೆ ಇನ್ನು ಉಳಿದ 5 ಅಪಾರ್ಚುನಿಟಿಯಲ್ಲಿ ಸಹ ನಾವು ಡಿಫರೆಂಟ್ ವೇದಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ಕೊಳ್ಬಹುದು. ಸೊ ಬನ್ನಿ ನೋಡೋಣ, ನಾವು ಒಂದು ಫ್ಯೂಚರ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಅಥವಾ ನಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಏನ್ ತಿಳ್ಕೊಳ್ಬೇಕು, ಹಾಗೆ ನಾವು ಏನ್ ಮಾಡ್ಬೇಕು ಹೇಳೋದನ್ನ ನೋಡೋಣ. ಈಗ ನಿಮಗೆ ಕರೆಂಟ್ ಸಿನಾರಿಯಾ ಗೊತ್ತಿದ್ದ ಹಾಗೆ, ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಒಂದು ಟಿವಿ ತಗೊಳ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಟಿವಿ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಟಿವಿ ಪರ್ಚೇಸ್ ಮಾಡಲ್ಲ ಅಲ್ವಾ? ಸೊ ನಮ್ಮ ಊರಲ್ಲಿ ಯಾವುದೋ ಒಂದು ರಿಟೇಲ್ ಶಾಪ್ ಇದೆ, ಆ ಶಾಪಿಗೆ ಹೋಗಿ ನಾವು ಟಿವಿಯನ್ನ ಪರ್ಚೇಸ್ ಮಾಡ್ತೀವಿ. ಸೊ ಒನ್ ಬ್ರಾಂಡೆಡ್ ಟಿವಿ ನಮಗೆ ಒಂದೇ ಶಾಪ್ ಅಲ್ಲಿ ಸಿಗತ್ತೆ ಅಂತಿಲ್ಲ, ಮಲ್ಟಿಪಲ್ ಶಾಪ್ಸ್ ಅಲ್ಲಿ ಸಹ ಸಿಗತ್ತೆ. ಇದೇನಾಗತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ತರ ಲಿಂಕ್ ಸಿಸ್ಟಮ್ ರನ್ ಆಗತ್ತೆ. ಮ್ಯಾನುಫ್ಯಾಕ್ಚರ್ ಇಂದ ಮೊದಲು ಸ್ಟಾಕ್ ಏನಿದೆ ಸೂಪರ್ ಸ್ಟಾಕಿಸ್ಟ್ ಬರುತ್ತೆ, ಅಲ್ಲಿಂದ ಸ್ಟಾಕಿಸ್ಟ್, ಅಲ್ಲಿಂದ ಹೋಲ್ಸೇಲರ್, ಅಲ್ಲಿಂದ ರಿಟೇಲರ್ దగ్గర ಕಸ್ಟಮರು ಟಿವಿಯನ್ನ ಪರ್ಚೇಸ್ ಮಾಡ್ತೀವಿ. ಸೊ ಒಂದು ಟಿವಿ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಒಂದು ಕಸ್ಟಮರ್ ತನಕ ರೀಚ್ ಆಗಬೇಕು ಅಂದ್ರೆ ಈ ತರ ಲಿಂಕ್ ಸಿಸ್ಟಮ್ ಅನ್ನ ಅವರು ಫಾಲೋ ಮಾಡ್ತಾರೆ. ಇಲ್ಲೇನಾಗತ್ತೆ ಅಂದ್ರೆ ಈ ಲಿಂಕ್ ಸಿಸ್ಟಮ್ ಅಲ್ಲಿ ಇರುವ ಪ್ರತಿಯೊಬ್ಬರಿಗೂ ಇನ್ಕಮ್ ಇರುತ್ತೆ ಅಲ್ವಾ? ಹೋಲ್ಸೇಲರ್ಗೂ ಇನ್ಕಮ್ ಇದೆ, ಸ್ಟಾಕಿಸ್ಟಿಗೂ ಇನ್ಕಮ್ ಇದೆ. ಇಲ್ಲೇನಾಗತ್ತೆ ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಮಲ್ಟಿಪಲ್ ಸ್ಟಾಕಿಸ್ಟ್, ಮಲ್ಟಿಪಲ್ ರಿಟೇಲರ್ಸ್ ಇರುವಾಗ ಕಸ್ಟಮರಿಗೆ ಏನಾಗತ್ತೆ ಅಂದ್ರೆ ಪ್ರಾಡಕ್ಟ್ ರೀಚ್ ಆಗ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈ ತರ ಲಿಂಕ್ ಸಿಸ್ಟಮ್ ಅಲ್ಲಿ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಇರಲಿ, ಈ ತರ ಸಿಸ್ಟಮ್ ಅಲ್ಲೇ ನಮಗೆ ರಿಟೇಲರ್ ತನಕ ಅವರು ರೀಚ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇನ್ನೊಂದಿದೆ, ನಾವು ಒಂದು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ತುಂಬಾ ಜನ ಗೊತ್ತಿರ್ಬೋದು. ಕೆಲವೊಬ್ರು ಜಾಬ್ ಮಾಡ್ತಾ ಇರುವಾಗ ಇನ್ಕಮ್, ಸ್ಯಾಲ್ರಿ ಪ್ರಕಾರದಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಕೆಲವೊಂದು ಪ್ರಾಪರ್ಟಿ ರೆಂಟಿಗೆ ಕೊಟ್ಟಿರ್ತಾರೆ, ಮಂತ್ ಎಂಡ್ ಆಗುವಾಗ ಅವರಿಗೆ ರೆಂಟ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಅವ್ರು ಕೆಲಸ ಮಾಡೋದು ಏನಿರಲ್ಲ, ರೆಂಟ್ ಇನ್ಕಮ್ ಬರುತ್ತೆ. ಆದ್ರೆ ಡೇ 1 ಇಂದನೇ ರೆಂಟ್ ಇನ್ಕಮ್ ಬರುತ್ತಾ? ಇಲ್ಲ. ಫಸ್ಟ್ ಅದಕ್ಕೆ ಅವರೊಂದು ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡ್ಬೇಕು. ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡೋದು ಅಂದ್ರೆ ಈ ಆಪ್ಷನ್ ಅಲ್ಲಿ ಏನಾಗುತ್ತೆ, ಅವರು ಫೌಂಡೇಶನ್ ಹಾಕಿ ಪ್ಲಾನ್ ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಟಿ, ಬಿಲ್ಡಿಂಗ್ ಅನ್ನ ರೆಡಿ ಮಾಡಿ, ಒಂದು ಟೆನೆಂಟ್ ಅನ್ನ ಹುಡುಕಿ ರೆಂಟಿಗೆ ಕೊಡ್ಬೇಕು. ಸೊ ಅಲ್ಲಿವರೆಗೆ ಅವ್ರದ್ದು ಟೈಮ್ ಅನ್ನು ಇನ್ವೆಸ್ಟ್ ಮಾಡಬೇಕು ಅವರು, ಹಾಗೆ ಮನಿಯನ್ನು ಸಹ ಇನ್ವೆಸ್ಟ್ ಮಾಡಬೇಕು. ಒಮ್ಮೆ ಯಾವಾಗ ಅವ್ರದ್ದು ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೋ ಆ ನೆಕ್ಸ್ಟ್ ಇಂದ ಏನಾಗುತ್ತೆ ಅಂದ್ರೆ ಅವರಿಗೆ ಎವ್ರಿ ಮಂತ್ ಆಗುವಾಗ ಆಟೋಮೆಟಿಕ್ ಆಗಿ ಇನ್ಕಮ್ ಹೇಳೋದು ಬರ್ತಾ ಇರುತ್ತೆ. ಸೊ ಈ ತರ ಇನ್ಕಮ್ ಅನ್ನ ಏನ್ ಹೇಳ್ತೀವಿ, ನಾವು ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಅದೇ 2 ಟೈಪ್ ಆಫ್ ಇನ್ಕಮ್, ಆಕ್ಟಿವ್ ಇನ್ಕಮ್ ಮತ್ತೆ ಪ್ಯಾಸಿವ್ ಇನ್ಕಮ್. ಸೊ ನೀವು ಆಲ್ರೆಡಿ ಜಾಬಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಜಾಬ್ ಇರುವಷ್ಟು ದಿನ, ನೀವು ವರ್ಕ್ ಮಾಡ್ತಾ ಇರುವಷ್ಟು ದಿನ ಮಾತ್ರ ನಿಮಗೆ ಇನ್ಕಮ್ ಬರುತ್ತೆ, ಅದನ್ನ ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಪ್ಯಾಸಿವ್ ಇನ್ಕಮ್ ಅಂದಾಗ ನೀವು ಒಂದು ಪ್ಲಾಟ್ಫಾರ್ಮ್ ಅನ್ನ ಸೆಟ್ ಮಾಡಿಕೊಂಡ್ರೆ, ಆ ಸೆಟ್ ಆದ ನಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ನಿಮ್ಗೆ ಅದರ ನಂತರದಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ನಾನು ಹೇಳಿದಾಗ ಎಕ್ಸಾಂಪಲ್, ಇದರಲ್ಲಿ ಒಂದು ಎಕ್ಸಾಂಪಲ್ ರೆಂಟ್ ಇದೆ, ಇನ್ನೊಂದು ಆಪ್ಷನ್ ಏನಿದೆ ಡೈರೆಕ್ಟ್ ಸೆಲ್ಲಿಂಗ್. ಓಕೆನಾ? ಸೊ ನಿಮಗೆ ಗೊತ್ತಿದೆ ಎಡ್ಯುಟೆಕ್ ಪ್ರಾಡಕ್ಟ್ ನಾವು ಏನಿದೆ ಹಿಂದಿನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸಚ್ ಅ ಗುಡ್ ಪ್ರಾಡಕ್ಟ್, ಒಂದು ಪ್ರತಿಯೊಬ್ಬರನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ. ಇದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ಇದರಲ್ಲಿ ಅರ್ನಿಂಗ್ ಹೇಗೆ ಮಾಡ್ಬೋದು ಅಂದ್ರೆ ಈ ಪ್ಯಾಕೇಜ್ ಅನ್ನ ನಾವು ರೆಫರ್ ಮಾಡೋದ್ರ ಪ್ರಕಾರ ನಾವು ಅರ್ನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅರ್ನಿಂಗ್ ಮಾಡ್ಲಿಕ್ಕೆ ಎಡ್ಯುಟೆಕ್ ಅವರು ನಮ್ಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ, ಈ ತರ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ನಾನು ಏನ್ ಹೇಳಿದೆ ಅದು, ಮತ್ತೆ ಪ್ಯಾಸಿವ್ ಇನ್ಕಮ್ ಜನರೇಷನ್ ಟೆಕ್ನಾಲಜಿ ಏನಿದೆ ಅದೆರಡನ್ನು ಕಂಬೈನ್ ಮಾಡಿಕೊಂಡು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ
ನಮಗೆ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾವು ಇದನ್ನೊಂದು ರೈಟ್ ವೇದಲ್ಲಿ ಫಾರ್ಮ್ ಮಾಡಿಕೊಂಡ್ರೆ ಆಮೇಲೆ ನಮ್ಮ ಒಂದು ಕೆರಿಯರ್ ಏನಿದೆ ಅದನ್ನು ನಾವು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಎಡ್ಯುಟೆಕ್ ಒಂದು ಆಪ್ಷನನ್ನು ಕೊಡ್ತಾ ಇದೆ. ಹೇಗೆ ಮಾಡಬೇಕು ಅಂತ ಹೇಳೋದನ್ನು ನೋಡೋಣ. ಸೊ ನಾವು ಇನ್ಕಮ್ ಜನರೇಟ್ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ನಾವು ಎಡ್ಯುಟೆಕ್ಕಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗಬೇಕು. ಆ್ಯಪಲ್ಲಿ ನಾವು ಸೈನ್ ಇನ್ ಆಗಬೇಕು. ಆದ ನಂತರ ನಾವು ಯಾವುದಾದ್ರು ಒಂದು ಪ್ಯಾಕೇಜನ್ನು ತೊಗೊಂಡು ನಮ್ಮ ಐಡಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಮಾಡಿದ ಮೇಲೆ ನಮ್ಮದು ಪಾನ್ ನಂಬರು ಮತ್ತು ಏನು KYC ಡಾಕ್ಯುಮೆಂಟ್ ಕೇಳ್ತಾರೆ ಅದನ್ನೆಲ್ಲ ನಾವು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಮಾಡಿದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಜಸ್ಟ್ ಡೈರೆಕ್ಟ್ಲಿ ಯು ಕ್ಯಾನ್ ಸ್ಟಾರ್ಟ್ ರೆಫರಿಂಗ್ ದ ಪ್ಯಾಕೇಜ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಅಂದರೆ ಏನು, ಯಾವ ಥರದಲ್ಲಿ ನಾವು ಅರ್ನಿಂಗ್ ಮಾಡ್ಬೋದು? ನಾನೀಗ ಹೇಳಿದ ಹಾಗೆ ನಿಮಗೆ ಡಿಫ್ರೆಂಟ್ 6 ಟೈಪ್ಸ್ ಆಫ್ ಅಪರ್ಚುನಿಟಿ ಇದೆ ಅರ್ನಿಂಗ್ ಮಾಡಲಿಕ್ಕೆ. ಸೊ ಹೇಗೆ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ ಒನ್ ಬೈ ಒನ್ ನೋಡೋಣ. ಸೊ ಈ ಥರ ಅರ್ನಿಂಗ್ ಮಾಡ್ಕೊಳ್ಬೇಕಂದ್ರೆ ನಾವು ಏನನ್ನ ರೆಫರ್ ಮಾಡಬೇಕು, ನಾವು ಏನನ್ನ ಸೆಲ್ ಮಾಡಬೇಕು. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ 5499 ಪ್ಯಾಕೇಜ್ ಅಂದರೆ ನಮಗೆ 100 ಬಿಸ್ನೆಸ್ ವಾಲ್ಯೂಮ್ ಕೌಂಟ್ ಆಗುತ್ತೆ. ಹಾಗೆ 10,998 ಅಂದರೆ 200 ಬಿಸ್ನೆಸ್ ವಾಲ್ಯೂಮ್ ಕೌಂಟ್ ಹೇಳೋದು ನಮಗೆ ಕೌಂಟ್ ಆಗುತ್ತೆ. ಸೊ ನಮ್ಮದು ಬಿಸ್ನೆಸ್ ನಾವು ಏನು ಮಾಡ್ತೀವಿ ಅದು ನಮ್ಮದು BV ಮೇಲೆ ಕೌಂಟ್ ಆಗುತ್ತೆ. ನಮ್ಮದು ಬಿಸ್ನೆಸ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮದು BV ಕೌಂಟ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಇನ್ಕಮ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು? So we work with the concept each one teach to. ಪ್ರತಿಯೊಬ್ಬರು ಮಿನಿಮಮ್ ಇಬ್ಬರಿಗೆ ಈ ಥರ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಅದನ್ನು ರೆಫರ್ ಮಾಡುವಾಗೆ ಪ್ರಮೋಟ್ ಮಾಡಬೇಕು. ಈಗ ನೀವು ಐಡಿಯನ್ನು ಆ್ಯಕ್ಟಿವೇಟ್ ಮಾಡಿ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ, ಈಗ ನೀವು ಸೇಲ್ ಮಾಡಬೇಕು. ಹೇಗೆ ಸೇಲ್ ಮಾಡಬೇಕು ಅಥವಾ ನೀವು ಇದನ್ನು ಯಾರಿಗೆ ರೆಫರ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ನಿಮಗೆ ಫ್ರೆಂಡ್ಸ್ ಇರ್ಬೋದು, ಅವರಿಗೆ ಸ್ಕೂಲಿಗೆ ಹೋಗುವ ಮಕ್ಕಳು ಇರ್ಬೋದು, ಅಥವಾ ನಿಮ್ಮ ಫ್ರೆಂಡೇ ಅವರನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅವರಿಗೆ ಪ್ಯಾಕೇಜನ್ನು ರೆಫರ್ ಮಾಡ್ಬೋದು. ನಿಮ್ಮ ರಿಲೇಟಿವ್ಸ್ ಅಥವಾ ರಿಲೇಟಿವ್ಸಿಗೆ ಮಕ್ಕಳು ಇರ್ಬೋದು, ಅವರಿಗೆ ಪ್ಯಾಕೇಜನ್ನು ರೆಫರ್ ಮಾಡ್ಬೋದು. ನಿಮ್ಮ ಪರಿಚಯದಲ್ಲಿ ಯಾರಾದರೂ ಟೀಚರ್ ಇರ್ಬೋದು, ಟೀಚರಿಗೆ ರೆಫರ್ ಮಾಡ್ಬೋದು. ಟೀಚರು ಸ್ಕೂಲಲ್ಲಿ ಕಲಿಸಿಗೆ ಅವರನ್ನು ಅವರೇ ಅಪ್ಗ್ರೇಡು ಮಾಡ್ಕೊಳ್ಬೋದು. ಅಥವಾ ಟೀಚರಿಂದ ನೀವು ಸ್ಕೂಲಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದು ರೆಫರೆನ್ಸ್ ತಗೊಂಡು ಆ ಸ್ಟೂಡೆಂಟ್ ಇದು ಕೆರಿಯರನ್ನು ಬಿಲ್ಡ್ ಮಾಡಲಿಕ್ಕೆ ಸಹ ನೀವು ಹೆಲ್ಪ್ ಮಾಡ್ಬೋದು. ಇಲ್ಲ ನಿಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಸ್ಟೂಡೆಂಟ್ ಇದ್ದರೆ ಅವರಿಗೆ ಒಂದು ಸ್ಟ್ರೆಸ್ ಫ್ರೀ ಎಜುಕೇಷನನ್ನು ನೀವು ಸಜೆಸ್ಟ್ ಮಾಡಬೇಕು ಅಂದ್ರೆ ಮಾಡ್ಬೋದು. ಹಾಗೆ ನಿಮ್ಮ ಹಾಗೆ ಇನ್ನೊಬ್ರು ಯಾರಾದರೂ ಬಿಸ್ನೆಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿದ್ದರೆ ಅವರಿಗೂ ಸಹ ನೀವು ರೆಫರ್ ಮಾಡ್ಬೋದು. ಅವ್ರು ಆಗ ಏನಾಗುತ್ತೆ ಅಂದರೆ ನಿಮ್ಮ ಟೀಮಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ತಾರೆ. ಹೀಗೆ ಡಿಫ್ರೆಂಟ್ ವೇದಲ್ಲಿ ಇಷ್ಟೆಲ್ಲ ಜನರಿಗೆ ನೀವು ಈ ಪ್ಯಾಕೇಜನ್ನು ರೆಫರ್ ಮಾಡಿ ಪ್ರಮೋಟ್ ಮಾಡ್ಬೋದು. ಸೊ ಕಮಿಂಗ್ ಟು ದ ಇನ್ಕಮ್ ಪಾರ್ಟ್. ಸೊ ಫಸ್ಟ್ ಟೈಪ್ ಆಫ್ ಇನ್ಕಮ್ ನಾವೇನು ಹೇಳ್ತೀವಿ ಅಂದರೆ ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅಂತ ಹೇಳ್ತೀವಿ. ಸೊ ನೀವು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗುವಾಗ 100 BV ಪ್ಯಾಕೇಜ್ ತೊಗೊಂಡಾದರೂ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ಬೋದು, ಇಲ್ಲ 200 BV ಪ್ಯಾಕೇಜ್ ತೊಗೊಂಡಾದರೂ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ಬೋದು. ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂದರೆ ನೀವು 100 BV ಪ್ಯಾಕೇಜಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆದರೆ ಪರ್ ಡೇ ನಿಮ್ಮದು ಮ್ಯಾಕ್ಸಿಮಮ್ ಇನ್ಕಮು 10,000 ಇರುತ್ತೆ. ಮಂತ್ಲಿ ಯುವರ್ ಮ್ಯಾಕ್ಸಿಮಮ್ ಇನ್ಕಮ್ ವಿಲ್ ಬಿ 3 lakhs. ಅದೇ ನೀವು 200 BV ಪಾಯಿಂಟ್ ತಗೊಂಡು ಜಾಯಿನ್ ಆದ್ರಿ ಅಂದರೆ ನೀವು ಪರ್ ಡೇ ಇನ್ಕಮ್ ಕ್ಯಾಪಿಂಗ್ ನಿಮಗೆ 30,000 ಇರುತ್ತೆ. ಅಂದರೆ ಪರ್ ಮಂತಿಗೆ ನೀವು 9 lakhs ತನಕನೂ ಇನ್ಕಮನ್ನು ಅರ್ನ್ ಮಾಡ್ಕೊಳ್ಬೋದು. ಸೊ ಈ 9 lakhs ಇನ್ಕಮ್ ಬೇಕು ಅಂದರೆ ನಾನು ಏನು ಮಾಡಬೇಕು? ಫಸ್ಟ್ ಏನಾಗ್ತೀರಿ ಅಂದರೆ ನೀವೊಂದು 200 BV ಪ್ಯಾಕೇಜನ್ನು ತೊಗೊಂಡು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು 200 BV ಪಾಯಿಂಟ್ಸ್ ಮೇಲೆ ಮಾತಾಡ್ತೀನಿ. ಸೊ ಇಮಿಡಿಯೇಟ್ ನೀವು ಜಾಯಿನ್ ಆದಮೇಲೆ ಏನು ಮಾಡಬೇಕು ಅಂದರೆ ನಿಮ್ಮದೊಂದು ಲೆಫ್ಟ್ ಟೀಮು ಮತ್ತು ರೈಟ್ ಟೀಮ್ ಅಂತ ಇಟ್ಕೊಳ್ಬೇಕು. ಆಮೇಲೆ ನೀವೇನು ಮಾಡಬೇಕು, ರೆಫರ್ ಮಾಡ್ತಾ ಹೋಗಬೇಕು. ಈ ಪ್ರಾಜೆಕ್ಟನ್ನು ರೆಫರ್ ಮಾಡ್ತಾ ಹೋದಾಗೆ ನಿಮಗೆ ಅರ್ನಿಂಗ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಬ್ಬರಿಗೆ ರೆಫರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇಬ್ಬರು 200 BV ಪ್ಯಾಕೇಜನ್ನು ತೊಗೊಂಡಾಗ ನಿಮಗೆ 2000 rupees ಇನ್ಕಮ್ ಬರುತ್ತೆ. ನೆಕ್ಸ್ಟು ನೀವೇ ಇನ್ನು 4 ಜನಕ್ಕೆ ರೆಫರ್ ಮಾಡ್ಬೋದು, ಅಥವಾ ನೀವು ಯಾರಿಗೆ ರೆಫರ್ ಮಾಡಿದ್ರಿ ಅವರು ಸಹ ಇನ್ನಿಬ್ಬರಿಗೆ ರೆಫರ್ ಮಾಡ್ಬೋದು. ಅವರಿಗೆ ಸಹ ರೆಫರ್ ಆ್ಯಂಡ್ ಅರ್ನ್ ಇನ್ಕಮ್ ಹೇಳೋದನ್ನು ಅವರು ಸಹ ತೊಗೊಳ್ಬೋದು. ಇಲ್ಲ ನೀವೇ ಡೈರೆಕ್ಟಾಗಿ ಆ್ಯಡ್ ಮಾಡಿದಾಗ ಸಹ ಏನಾಗುತ್ತೆ ಅಂದರೆ ನಿಮ್ಮ ಕೆಳಗಡೆ 4 ನ್ಯೂ ಮೆಂಬರ್ಸ್ ಆ್ಯಡ್ ಆದಾಗ ನಿಮಗೆ ಏನಾಗುತ್ತೆ 4000 rupees ಇನ್ಕಮ್ ಬರುತ್ತೆ. ಅಂದರೆ ಟೋಟಲಿ ನಿಮ್ಗೆ ಇಲ್ಲಿ ಏನಾಯಿತು 6000 rupees ಇನ್ಕಮ್ ಹೇಳೋದು ಬರುತ್ತೆ. ಹೇಗೆ ನಿಮ್ಮ ಕೆಳಗಡೆ ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೋ, ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಕೌಂಟ್ ಜಾಸ್ತಿ ಆಗ್ತಾ ಹೋದಾಗೆ ನಿಮಗೆ ಬರುವ ಇನ್ಕಮ್ ಆಗ್ತಾ ಹೋಗುತ್ತೆ.
ಈಗ ಎಸ್ಯೂಮ್ ಮಾಡೋಣ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಗಿದ್ದೀರಾ 200 BV ಪ್ಯಾಕೇಜ್ ತಗೊಂಡು. ಈ ಡೆಮಾನ್ಸ್ಟ್ರೇಷನ್ ಅಲ್ಲಿ ಗ್ರೀನ್ ಕಲರ್ ಐಕಾನ್ ಅಂದ್ರೆ ಎಂಡ್ ಕಸ್ಟಮರ್, ಬ್ಲೂ ಅವರ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಇಟ್ಕೊಳ್ಳೋಣ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ದೊಂದು ಲೆಫ್ಟ್ ಟೀಮ್ ಮತ್ತು ರೈಟ್ ಟೀಮ್ ಅಂತ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಯಾವುದೇ ರೆಫರೆನ್ಸಲ್ಲಿ ಇಂಟ್ರೆಸ್ಟ್ ಇದ್ದ ಪರ್ಸನ್ಸ್ ನಿಮಗೆ ಸಿಗ್ತಾರೋ ಅವರನ್ನು ನಿಮ್ಮ ಬ್ಯಾಲೆನ್ಸ್ ಆಗಿ ನಿಮ್ಮದು ಲೆಫ್ಟ್ ಟೀಮ್ ಮತ್ತು ರೈಟ್ ಟೀಮಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಯಾಕೆ ಅಂದರೆ ಈ ಗ್ರೂಪ್ ಮ್ಯಾಚಿಂಗಲ್ಲಿ ನಿಮ್ಮದು ಲೆಫ್ಟ್ ಟೀಮಿನ ಬಿಸ್ನೆಸ್ ವಾಲ್ಯೂಮ್ ಕೌಂಟು, ರೈಟ್ ಟೀಮಿದು ಬಿಸ್ನೆಸ್ ವಾಲ್ಯೂಮ್ ಕೌಂಟು ಮ್ಯಾಚ್ ಆದಾಗ ಮಾತ್ರ ನಿಮಗೆ ಇನ್ಕಮ್ ಬರುತ್ತೆ. ಹಾಗಾಗಿ ಅದರ ಪ್ರಕಾರ ನಿಮ್ಮ ಬಿಸ್ನೆಸ್ ವಾಲ್ಯೂಮನ್ನು ನೋಡಿಕೊಂಡು ನೀವು ಲೆಫ್ಟ್ ಟೀಮ್ ಮತ್ತು ರೈಟ್ ಟೀಮನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಎಸ್ಯೂಮ್ ಮಾಡಿ ನಿಮ್ಮದು ಲೆಫ್ಟ್ ಟೀಮಲ್ಲಿ ಒಂದು 15 ನ್ಯೂ ರಿಜಿಸ್ಟ್ರೇಷನ್ ಬಂದಿದೆ, ಅಂದರೆ 3000 BV ಬಂದಿದೆ ಅಂತ ಇಟ್ಕೊಳ್ಳೋಣ. ನಿಮ್ಮದು ರೈಟಲ್ಲಿ ಒಂದು 20 ನ್ಯೂ ರಿಜಿಸ್ಟ್ರೇಷನ್ ಬಂದಿದೆ, ಅಂದರೆ ಅಂದರೆ ನಿಮಗೆ ಏನಾಗುತ್ತೆ ಅಂದರೆ 4000 ಬಿಸ್ನೆಸ್ ವಾಲ್ಯೂಮ್ ಪಾಯಿಂಟ್ಸ್ ಬಂದಿದೆ. ಇಲ್ಲಿ ನಿಮಗೆ 3000 ಬಿಸ್ನೆಸ್ ವಾಲ್ಯೂಮ್ ಪಾಯಿಂಟ್ ಮಾತ್ರ ಮ್ಯಾಚ್ ಆಗಿದ್ದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ 30,000 ರೂಪೀಸ್ ಇನ್ಕಮ್ ಬರುತ್ತೆ. ಸೊ ಈ ರೈಟಲ್ಲಿ ನಿಮ್ದು ಏನು ಎಕ್ಸ್ಟ್ರಾ 10,000 ಬಿಸ್ನೆಸ್ ವಾಲ್ಯೂಮ್ ಇದೆ ಅಲ್ವಾ, ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೆಕ್ಸ್ಟ್ ನೀವು ಲೆಫ್ಟ್ ಟೀಮಲ್ಲಿ ಯಾವಾಗ ನಿಮ್ಮದು ಬಿಸ್ನೆಸ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೋ ಮ್ಯಾಚಿಂಗ್ ಆದ ಹಾಗೆ ನಿಮಗೆ ಇಲ್ಲಿ ಇನ್ಕಮ್ ಬರ್ತಾ ಹೋಗುತ್ತೆ. ಚೆನ್ನಾಗಿದೆ ಅಲ್ವಾ? ಓಕೆ, ಇಲ್ಲಿ ಏನು ಮಾಡ್ತೀರಿ ಅಂತ ನೀವು ಒಬ್ಬರೇ ವರ್ಕ್ ಮಾಡ್ತಾ ಇಲ್ಲ, ನಿಮ್ಮ ಸಲುವಾಗಿ ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಮೆಂಬರ್ಸ ವರ್ಕ್ ಮಾಡ್ತಾ ಇರುವಾಗ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ ಈಚ್ ಒನ್ ಟೀಚ್ ಟು, ಅಂದರೆ ನಾವು ಮಿನಿಮಮ್ ಕ್ರೈಟೇರಿಯಾ ತೊಗೊಳ್ತೀವಿ. ನೀವೇನು ಜಾಸ್ತಿ ಜನಕ್ಕೆ ಆ್ಯಡ್ ಆನ್ ರೆಫರ್ ಮಾಡಬೇಕು ಅಂತಿಲ್ಲ, ಪ್ರತಿಯೊಬ್ಬರು ಓನ್ಲಿ ಇಬ್ಬಿಬ್ಬರಿಗೆ ರೆಫರ್ ಮಾಡ್ತಾ ಹೋದ್ರೂ ತುಂಬ ದೊಡ್ಡ ನೆಟ್ವರ್ಕ್ ನಿಮಗೆ ಬಿಲ್ಡ್ ಆಗುತ್ತೆ. ನೋಡಿ, ಫಸ್ಟ್ ಮಂತಲ್ಲಿ ನೀವು ಇಬ್ಬರಿಗೆ ರೆಫರ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ 1 ಮಂತ್ ಆಗುವಾಗ ಆ ಇಬ್ಬರು ಮತ್ತಿಬ್ಬರಿಗೆ ರೆಫರ್ ಮಾಡಿದರು ಅಂದರೆ 4 ಜನ ನಿಮ್ಮ ಟೀಮಲ್ಲಿ ಆ್ಯಡ್ ಆಗ್ತಾರೆ. ಆಗ ನಿಮಗೆ 4000 ರೂಪೀಸ್ ಇನ್ಕಮ್ ಬರುತ್ತೆ. ಥರ್ಡ್ ಮಂತ್ ಆಗುವಾಗ ಈ 4 ಜನ ಈಚ್ ಒನ್ ಟೀಚ್ ಟು, 1 ಮಂತಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರಿಗೆ ರೆಫರ್ ಮಾಡಿದ್ರು ಅಂದ್ರೂ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ನಿಮ್ಮ ಟೀಮು ತುಂಬ ದೊಡ್ಡದಾಗಿ ಹೋಗುತ್ತೆ. ಇಲ್ಲಿ ನೋಡಿದಾಗ ಮಿನಿಮಮ್ ಟು ಮಿನಿಮಮ್ ಈಚ್ ಒನ್ ಟೀಚ್ ಟು ಕಾನ್ಸೆಪ್ಟಲ್ಲೇ ನಿಮಗೆ ಪರ್ ಮಂತ್ ಒಂದು ಒಳ್ಳೆ ಇನ್ಕಮ್ ತನಕ ಜನರೇಟ್ ಮಾಡ್ಕೊಳ್ಬೋದು. ಇಲ್ಲ ಅದರಲ್ಲಿ ಕೆಲವೊಬ್ಬರು ಈಚ್ ಒನ್ ಟೀಚ್ ಟು ಅನ್ನು ಫಾಲೋ ಮಾಡಲಿಲ್ಲ ಅಂದ್ರೂ ಲೀಸ್ಟ್ ಟು ಲೀಸ್ಟ್ ಆದ್ರೂ ನಿಮಗೆ ಒಂದು ಇನ್ಕಮ್ ಬರಲಿಕ್ಕೆ ಇದರಲ್ಲಿ ಯಾವುದೇ ಥರದ ಡ್ರಾಬ್ಯಾಕ್ಸ್ ಇಲ್ಲ. ಈಸಿಯಾಗಿ ನೀವು ಇನ್ಕಮನ್ನು ಅರ್ನ್ ಮಾಡ್ಕೊಳ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಇಂಟ್ರೆಸ್ಟೆಡ್ ಇದ್ದೀರಾ ನಮ್ಮ ಜೊತೆಗೆ ಜಾಯಿನ್ ಆಗಲಿಕ್ಕೆ? ಆ್ಯಂಡ್ ಕಮಿಂಗ್ ಫಾರ್ ದ ನೆಕ್ಸ್ಟ್ ಪಾರ್ಟ್, ರೀಪರ್ಚೇಸ್ ಬೋನಸ್ ಅಂತ ಹೇಳ್ತೀವಿ. ಒಂದು ಸ್ಟೂಡೆಂಟು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಪ್ಯಾಕೇಜನ್ನು ತೊಗೊಂಡು ಅವರಿಗೆ ಇಷ್ಟ ಆಯಿತು ಅಂದರೆ ಅವ್ರು 10th ಕ್ಲಾಸಿಗೆ ಹೋಗೋ ತನಕ ನೆಕ್ಸ್ಟ್ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಅವ್ರು ಯಾವಾಗ ನೆಕ್ಸ್ಟ್ ರೀಪರ್ಚೇಸ್ ಮಾಡ್ತಾರೋ ಆಗ ನಮಗೆ ರೀಪರ್ಚೇಸ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀಪರ್ಚೇಸ್ ಇನ್ಕಮ್ಮು ನಮ್ಮದು ಇನಿಷಿಯಲ್ ಇನ್ಕಮಿನಾಗೆ 1000 2000 ಫಿಕ್ಸ್ ಇರಲ್ಲ, ಇದು ವೇರಿ ಆಗ್ತಾ ಇರುತ್ತೆ. ಸೊ ಇನಿಷಿಯಲ್ ಫಸ್ಟ್ ಇನ್ಕಮ್ ಏನಿದೆ ಅದು ಇನ್ಸ್ಟೆಂಟ್ ಪೇ ಇನ್ಕಮ್ಮು, ಇದು ಬಂದು ಮಂತ್ಲಿ ಪೇಮೆಂಟು. ಇಲ್ಲಿ ಏನಾಗುತ್ತೆ ಅಂದರೆ 1 ಮಂತಲ್ಲಿ ಕಂಪ್ನಿಯಿಂದ ಎಷ್ಟು ರೀಪರ್ಚೇಸ್ ಆಗಿದೆ ನೋಡಿ, ಆ ಟರ್ನ್ ಓವರಲ್ಲಿ 30% ತೆಗೆದು ಆ 30% ಯಾರ್ಯಾರಿಗೆ ಎಷ್ಟು ಜನಕ್ಕೆ ಮ್ಯಾಚಿಂಗ್ ಆಗಿದೆ ಅವರಿಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಮಿನಿಮಮ್ ಒಂದು ಇಲಿಸ್ಟ್ರೇಷನ್ ನಾವು ನೋಡಿದರೆ ಮಿನಿಮಮ್ ನಿಮ್ಮ ಟೀಮಲ್ಲಿ ಒಂದು 300 ಪೇರ್ಸ್ ರೀಪರ್ಚೇಸ್ ಮಾಡಿದ್ರು ಅಂತ ಆದರೆ ನಿಮ್ಗೆ ಏನಿಲ್ಲ ಅಂದ್ರೂ ಅಬೌವ್ 6 lakhs ಇನ್ಕಮ್ ಬರುವ ಅವಕಾಶ ಇದೆ. ಹಾಗೆ ಇದ್ರ ಜೊತೆಗೆ ಇನ್ನೂ ತುಂಬ ನಿಮಗೆ ಇನ್ಕಮ್ಸ್ ಬರಲಿಕ್ಕಿದೆ. ಹೇಗೆ ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೋ, ಬಿಸ್ನೆಸ್ ವಾಲ್ಯೂಮ್ ಪಾಯಿಂಟ್ ಜಾಸ್ತಿ ಆಗೋದಂದ್ರೆ ನಿಮ್ಮ ಟೀಮಲ್ಲಿ ಸೇಲ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಥರ ನಿಮಗೆ ಬಿಸ್ನೆಸ್ ಪಾಯಿಂಟ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದಾಗೆ ಕಂಪನಿಯಲ್ಲಿ ಸಹ ನಿಮ್ಮದು ಡೆಸಿಗ್ನೇಷನ್ ಏನಿದೆ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಮೋಷನ್ ಆಗ್ತಾ ಹೋಗುತ್ತೆ. ಹಾಗೆ ಅದ್ರ ಜೊತೆಗೆ ಸರ್ಟನ್ ಟೈಮ್ ಪೀರಿಯಡಲ್ಲಿ ನೀವು ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರಿ ಅಂದರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಪ್ರಮೋಷನ್ ಜೊತೆ ಎಕ್ಸ್ಟ್ರಾ ಬೋನಸ್ ಸಿಗತ್ತೆ. ಆಮೇಲೆ ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ಮು ರಾಯಲ್ಟಿ ಬೋನಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟೀಮಿನ ಕೆಳಗಡೆ 625 ಮೆಂಬರ್ಸ್ ಜಾಯಿನ್ ಆಗಿದ್ದಾರೆ 200 BV ಅಂತ ಇಟ್ಕೊಂಡವಾಗ ನಿಮ್ಮ ಪೊಸಿಷನ್ ಬಂದು ಎಡ್ಯುಟೆಕ್ ಡೈರೆಕ್ಟರ್ ಅಂತ ಆಗ್ತೀರಿ. ಆಗ ನಿಮಗೆ ಪ್ರತಿ ಮಂತು ಕಂಪನಿಯ ಟರ್ನ್ ಓವರಲ್ಲಿ ಏನಿದೆ 1% ತೆಗೆದು ಈ ಕ್ಯಾಟಗರಿಯಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅವರಿಗೆ ಡಿವೈಡ್ ಮಾಡಿ ಅಮೌಂಟನ್ನು ಕೊಡ್ತಾರೆ. ಹೇಗೆ ನಿಮ್ಮ ಟೀಮು ಬಿಸ್ನೆಸ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮಗೆ ಬರುವ ಇನ್ಕಮ್ ಸಹ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿದೆ, ರೀಪರ್ಚೇಸ್ ಅಲ್ಲಿ ರಾಯಲ್ಟಿ ಬೋನಸ್ ಅಂತ ಇದೆ, ರೀಪರ್ಚೇಸ್ ರಿವಾರ್ಡ್ ರಾಯಲ್ಟಿ ಅಂತ ಇದೆ. ಇದೆಲ್ಲ ಏನಂದ್ರೆ ಸಿಂಪ್ಲಿ ನಿಮ್ದು ಬಿಸ್ನೆಸ್ ಅನ್ನ ನೀವು ಜಾಸ್ತಿ ಮಾಡ್ತಾ ಹೋಗಿ ಬಿಸ್ನೆಸ್ ವಾಲ್ಯೂಮ್ ಕೌಂಟ್ ಜಾಸ್ತಿ ಆಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ಕಮ್ ಹಾಗೆ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಇದರಿಂದ ನಿಮಗೆ ಜನರೇಟ್ ಆಗ್ತಾ
ಹೋಗುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ? ಸೊ ನಿಮ್ಗೆ ಈ ಥರ ಅರ್ನಿಂಗನ್ನು ಮಾಡ್ಕೊಳ್ಬೇಕು ಅಂತಂದರೆ ನಿಮಗೆ ವಿಡಿಯೋ ಯಾರು ಕಳಿಸಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ನು ಜಾಸ್ತಿ ಡೀಟೇಲ್ಸನ್ನು ತೊಗೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸ್ಮಿತಾ ಹಿಯರ್ ಫ್ರಮ್ ಜ್ಞಾನವೃಕ್ಷ. ಥ್ಯಾಂಕ್ ಯು.